ನಮಸ್ಕಾರ ವೀಕ್ಷಕರೇ, ನಾವೀಗ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಹಿರಿಯೂರು ಮಧ್ಯದಲ್ಲಿರುವಂಥ ಯರಬಳ್ಳಿ ಗೇಟ್ನಲ್ಲಿದ್ದೀವಿ. ಸೊ ಯರಬಳ್ಳಿ ಗೇಟ್ನಲ್ಲಿ ನಾವೀಗ ವದ್ದಿಕೆರೆಗೆ ಹೋಗ್ತಾ ಇದ್ದೀವಿ. ವದ್ದಿಕೆರೆ ಇಲ್ಲಿಂದ 6 ಕಿಲೋಮೀಟ್ರು. ವದ್ದಿಕೆರೆ ಅಂದ ತಕ್ಷಣ ನಮಗೆ ಸಿದ್ದೇಶ್ವರ ಯಾನೆ ಕಾಲಭೈರೇಶ್ವರ ಸ್ವಾಮಿ ನೆನಪಾಗುತ್ತೆ. ಸೊ ಆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಅದಕ್ಕೆ ಮುಂಚೆ ನಮ್ಗೆ ಮೊದಲು ಸಿಗುವಂಥದ್ದು ಬಾವಿ. ಆ ಬಾವಿಯನ್ನು ನೋಡ್ಕೊಂಡಾದ್ಮೇಲೆ ಆ ದೇವಸ್ಥಾನಕ್ಕೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಆ ದೇವಸ್ಥಾನ ಆದಮೇಲೆ ಇಲ್ಲಿನ ಎಲ್ಲ ಕಥೆಯನ್ನು ಕೂಡ ಇಲ್ಲೊಬ್ಬರು ಗ್ರಾಮಸ್ಥರು ನಮಗೆ ವಿವರಿಸ್ತಾ ಹೋಗ್ತಾರೆ. ಬನ್ನಿ ಸ್ನೇಹಿತರೆ, ಪೂರ್ತಿ ವಿಡಿಯೋವನ್ನು ಗಮನವಿಟ್ಟು ನೋಡ್ತಾ ಹೋಗೋಣ. ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಗೆ ಒಳಗೊಂಡಿರ್ತಕ್ಕಂಥ ವದ್ದಿಕೆರೆ ಗ್ರಾಮ. ಇಲ್ಲಿ ಕಾಲಭೈರವೇಶ್ವರ ಯಾನ ಸಿದ್ದೇಶ್ವರ ಸ್ವಾಮಿ ನೆಲೆಸಿರ್ತಾರೆ. ಇಲ್ಲಿ ವಿಶೇಷ ಏನಂದ್ರೆ ಒಂದು ಬಾವಿ ಇದೆ, ಬರ್ರಿ ಇಲ್ಲಿ ತೋರಿಸ್ತೀನಿ. ನೋಡ್ರಿ, ಇದು ಮಜ್ಜನ ಬಾವಿ ಅಂತ. ಅಲ್ಲಿ ಕಪೋಲ ಮೋಚನ ತೀರ್ಥ ಉತ್ಪತ್ತಿ ಆಗುತ್ತೆ. ಇವರು ಜಗತ್ ಕಲ್ಯಾಣಕ್ಕಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಹೊತ್ತು ಕಾಲಭೈರವೇಶ್ವರ ಸ್ವಾಮಿ ಜಗತ್ ಕಲ್ಯಾಣಕ್ಕೆ ಬರ್ಬೇಕಾದ್ರೆ ಆ ಗಂಗೆ ಕಲುಷಿತಗೊಂಡಿರುತ್ತೆ. ಅವಾಗ ಎಂಜರಿಸಿದ್ರೆ ಅವ್ರನ್ನ ಮಾತಾಡಿಸಿದಾಗ, ನೋಡಪ್ಪ, ಜಗತ್ತಿನ ಭಕ್ತರೆಲ್ಲ ಬಂದು ನನ್ನಲ್ಲಿ ಲೀನವಾಗ್ತಾರೆ, ಅವ್ರ ಕಷ್ಟನೆಲ್ಲ ಬಗೆಹರಿಸ್ಕೊಂಡು ಹೋಗ್ತಾರೆ, ಅವ್ರದೆಲ್ಲ ಸೇರ್ಕೊಂಡು ನನಗೆ ಈ ರೂಪ ಬಂದಿದೆ ಅಂತ ಹೇಳ್ತಾರೆ. ಜಗತ್ತಿನ ಶುದ್ಧಿ ಮಾಡ್ತಕ್ಕಂಥ ಶಕ್ತಿ ನಿನ್ಗಿದೆ, ನಿನ್ಗೆ ಯಾಕಮ್ಮ ಈ ರೂಪ ಅಂತ ಕೇಳಿದಾಗ ಆ ಮಾತು ಹೇಳ್ತಾರೆ. ಅದಕ್ಕೆ ಎಂಜರಿಸಿದ್ರು ಆ ಕಪಾಲ ಮೋಚನ ತೀರ್ಥಕ್ಕೆ ಪ್ರೋಕ್ಷಣೆ ಮಾಡಿದಾಗ ಅದು ಶುದ್ಧ ಆಗಿ ಗಂಗಾ ಮಾತೆ ಆ ಜಲದಲ್ಲಿ ಉತ್ಪತ್ತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ನೀವು ಜಗತ್ ಕಲ್ಯಾಣಕ್ಕಾಗಿ ಹೊರಟಿರಪ್ಪ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಹೊತ್ತು ನೀವು ಎಲ್ಲೆಲ್ಲಿ ನೆಲೆಯಾಗ್ತಾರೋ ಅಲ್ಲಿ ಪಾವನ ಗಂಗೆ ಆಗಿ ಉದ್ಭವಿಸಿ ನಿಮ್ಮ ಪಾದನ ಭಕ್ತರ ಪಾಪನ ತೊಳಿತೀನಪ್ಪ ಅಂತ ಹೇಳ್ತಾರೆ. ಅವರು ಉತ್ತರದಿಂದ ದಕ್ಷಿಣ ಕಲ್ಯಾಣಕ್ಕೆ ಬಂದಾಗ ಈ ವದ್ದಿಕೆರೆಗೆ ಬರೋಕ್ಕೆ ಒಂದು ಕಾರಣ ಇದೆ. ಅವ್ರು ಬಂದ್ಬಿಟ್ಟು ಅನೇಕ ಸ್ಥಳದಲ್ಲಿ ಓಡಾಡ್ತಾ ಎರಿಮಲೆ, ಜರಿಮಲೆ, ಲುಂಕೆಮಲೆ, ನಿಡಗಲ್ಲು, ಹೇಮಾವತಿ ಅಲ್ಲೆಲ್ಲ ಪ್ರಯಾಣ ಮಾಡ್ತಾ ಅಲ್ಲಿರ್ತಕ್ಕಂಥ ರಕ್ಕಸನ್ನೆಲ್ಲ ಸಂಹಾರ ಮಾಡ್ತಾ ಅಲ್ಲಿ ಧರ್ಮವನ್ನ ನೆಲೆ ನಿಲ್ಲಿಸಿ ಬಂದು ಹೇಮಾವತಿ ಒಳಗಡೆ ಇರ್ತಾರೆ ಎಂಜರಿಸಿದ್ರು. ಆಗ ಇಲ್ಲಿ ನಮ್ಮ ವದ್ದಿಕೆರೆ ಗ್ರಾಮದಿಂದ ಸ್ವಲ್ಪ ಒಂದು 3 ಕಿಲೋಮೀಟರ್ ದೂರದಲ್ಲಿ ನೊಣಬಿ ಅಂತ ಇದೆ. ಅಲ್ಲಿ ಮಲ್ಲಯ್ಯ ಅಂತಕ್ಕಂಥ ಒಬ್ಬ ಪ್ರಾಂತ್ಯಾಧಿಕಾರಿ ಅದನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನಿಗೆ ಸಂತಾನ ಇರಲ್ಲ. ಅವನ ಮಕ್ಕಳು ಇರಲ್ಲ ಅಂತ ಹೇಳ್ಬಿಟ್ಟು ಅನೇಕ ಪೂಜೆ ಪುನಸ್ಕಾರ ಜ್ಯೋತಿಷ ಎಲ್ಲ ನೋಡ್ತಾನೆ, ಯಾವುದು ಫಲ ಕೊಟ್ಟಿರಲ್ಲ. ಈ ಹೇಮಾವತಿ ವಿಚಾರ ತಿಳಿದು ಅವನ ಮಕ್ಕಳ ಸಂತಾನಕ್ಕಾಗಿ ಹೇಮಾವತಿಗೆ ಹೋಗ್ತಾನೆ. ಹೋದಾಗ ಅವರೊಂದು ಮಾತು ಕೇಳ್ತಾನೆ, ನೋಡಪ್ಪ, ನೀನು ಸಂತಾನಕ್ಕೋಸ್ಕರ ಬಂದಿದೀಯಾ, ನಿನಗೆ ಗಂಡು ಸಂತಾನ ಇಲ್ಲಲ್ಲಯ್ಯ ಅಂತ ಹೇಳ್ತಾನೆ. ಆವಾಗ ನೋಡು, ನಾನು ರಾಜ್ಯ ಐಶ್ವರ್ಯ ಎಲ್ಲದನ್ನೂ ಇಟ್ಕೊಂಡಿರ್ತಕ್ಕಂಥವನು, ಮುಂದಿನ ನನಗೆ ಉತ್ತರಾಧಿಕಾರಿ ಬೇಕಾಗಿತ್ತು, ಹೆಣ್ಣಾಗ್ತವೆ ಗಂಡಾಗಲ್ಲ ಅಂತ ಹೇಳ್ತಾರಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಯೋಚನೆ ಮಾಡಬೇಡ, ನಾ ಹೇಳ್ದಂಗೆ ಕೇಳಯ್ಯ. ಆಯ್ತು ಸ್ವಾಮಿ, ಅದೇನು ಹೇಳ್ತೀರಿ ಕೇಳ್ರಿ, ರಾಜ್ಯ ಐಶ್ವರ್ಯ ದನ ಕನಕ ಮುತ್ತು ರತ್ನ ಆಳು ಏನ್ ಬೇಕಾದ್ರೂ ಕೊಡ್ತೀನಿ ಅಂತಾನೆ. ಅದನ್ನೆಲ್ಲ ತಗೊಂಡು ನಾವೇನ್ ಮಾಡೋಣಯ್ಯ ಅಂತಾರೆ. ಇಷ್ಟೆಲ್ಲ ಕೇಳಿದ್ರು ನಾನೇನ್ ಮಾಡೋಣ ಅಂತಾರಲ್ಲ, ಇವ್ರು ಏನ್ ಕೇಳ್ತಾರಾದಿತ್ತು ಅಂತ ಮಲ್ಲಯ್ಯ. ಕೊಟ್ಟು ಮಾತಿನ ನಡಿಯಯ್ಯ, ಅಷ್ಟೇ ನಾವು ಕೇಳೋದು ಅಂತ ಅವ್ರು ಹೇಳ್ತಾರೆ. ಆಯ್ತು ಸ್ವಾಮಿ, ನಾನು ಅಷ್ಟೇ, ಮಾತು ಯಾವತ್ತೂ ತಪ್ಪನಲ್ಲ, ಕೊಟ್ಟು ಮಾತಿನಂಗೆ ನಡೀತೀನಿ, ಸ್ವಲ್ಪ ಯೋಚನೆ ಮಾಡಿ ಮಾತು ಕೊಡಪ್ಪ, ಆಮೇಲೆ ಮಾತಿಗೆ ತಪ್ಪಿದ್ರೆ ನಾವು ಕ್ಷಮಿಸರಲ್ಲ. ಇಲ್ಲ ಸ್ವಾಮಿ, ನೀವೇನ ಕೇಳ್ರಿ, ನಾನು ಅದರಂತೆ ನಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆವಾಗ ಅವರಲ್ಲಿ ಒಬ್ಬ ಭಕ್ತ ಇರ್ತಾನೆ, ಪರದೇಶಿ ಅಂತ, ಲಿಂಗಣ್ಣ. ಅವನು ನೋಡಪ್ಪ, ಲಿಂಗಣ್ಣ ಅಂತ ಒಬ್ಬ ಪರದೇಶಿ ಅದ ನಮ್ಮ ಹತ್ರ, ಬಾರಿ ಒಳ್ಳೆ ಹುಡುಗ. ಅವನಿಗೊಂದು ಬೆಣ್ಣು ಕೊಡು, ನಿನ್ಗೆ 7 ಜನ ಹೆಣ್ಮಕ್ಳಾಗ್ತದೆ, ಅದ್ರಲ್ಲಿ ಒಬ್ಬ ಬೆಣ್ಣು ಕೊಟ್ಟು ಮದುವೆ ಮಾಡು, ಅವನೇ ಮಗ ಅವನೇ ಅಳಿಯ, ಅವನ ಕಾಲ ದಶೆಯಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಇಲ್ಲಿಗೆ ಬರ್ತಾರೆ, ಕರ್ಕೊಂಬಂದು ಮಾತು ಕೊಟ್ಟು ಕರ್ಕೊಂಬಂದ್ಮೇಲೆ ಅವನಿಗೆ ಅನೇಕ ಕೆಲಸಗಳನ್ನು ಕೊಟ್ಟು ಅವ್ನಿಗೆ 7 ಜನ ಮಕ್ಕಳಾಗ್ತವೆ. ಮಕ್ಕಳ ವಿದ್ಯಾಭ್ಯಾಸ ಮಾಡಿ ಮದುವೆ ವಯಸ್ಸಿಗೆ ಬಂದು ನೋಡ್ತಾನೆ, ಇವನು ಆ ಮಡ್ತಾಗಿದ್ದವನು ಪರದೇಶಿ, ಯಾವ ಕುಲನೋ ಯಾವ ಗೋತ್ರನೋ, ಇವನಿಗೆ ಹೆಂಗೆ ಮಗಳು ಕೊಡೋದು ಅಂತಂದು ಹೇಳ್ಬಿಟ್ಟು ಒಂದೊಂದೇ ಕೆಲಸ ಹೇಳಿ 6 ಜನ ಮಕ್ಕಳು ಮದುವೆ ಮಾಡ್ತಾನೆ. ಕೊನೆಗೆ 7ನೇ ಮಗಳಿಗೆ ನಿಶ್ಚಯ ಮಾಡ್ತಾನೆ. ಆಗ ಆ 7ನೇ ಮಗಳು ಬಂದು ಲಿಂಗಣ್ಣನಿಗೆ ತಿಳಿಸ್ತಾಳೆ. ಅವ್ನು ಬ್ಯಾಸ ಹೊಡಿಯೋಕೆ ಹೋಗಿರ್ತಾನೆ ಒಳಗೆ, ನಮ್ಮಪ್ಪ ಹಿಂಗೆ ತುಂಬ ಮೋಸ ಮಾಡ್ಬಿಟ್ಟ, ನೀನು ಯಾಕೆ ನಮ್ಮನೆ ಅದು ವ್ಯತ್ಯಾಸ, ಸುಮ್ಮನೆ ನಿಮ್ಮೂರಿಗೆ ನೀನು ಹೋಗಪ್ಪ ಅಂತ. ಅವಾಗ ಹೋಗಿ ಈ ಎಂಜೇರಿ ಸಿದ್ರಿಗೆ ಅವನ ವಿಷಯ ಹೇಳ್ತಾನೆ. ಆವಾಗ ಭಕ್ತಿನಿಗೋಸ್ಕರವಾಗಿ ಇಲ್ಲಿ ಬರ್ತಾರೆ. ಬಂದ್ಬಿಟ್ಟು ಆ ನೊಣಬಿ ನಾಳ ಹಾಳು ಮಾಡಿ ಇಲ್ಲಿ ಬಂದು 4 ಕಡೆನೂ ನೋಡ್ತಾರೆ. 4 ಕಡೆನೂ ನೋಡಿ ಈ ಬಾವಿ ಐತಲ್ಲ, ಈ ಜಾಗದಲ್ಲಿ ತಮ್ಮ ಕೈಯಲ್ಲಿರ್ತಕ್ಕಂಥ ತ್ರಿಶೂಲವನ್ನ ನೆಲಕ್ಕಾಕಿ ಎತ್ತುತ್ತಾರೆ. ಎತ್ತಿದಾಗ ಗಂಗಾ ಮಾತೆ ಉತ್ಪತ್ತಿ ಆಗ್ತಾಳೆ. ಅವಾಗ ಪರದೇಶ ಲಿಂಗಣ್ಣನ ಕರ್ಕೊಂಬಂದು ಹೇಳ್ತಾರೆ, ನೋಡಪ್ಪ, ಇದು ಅಮೃತ ಕಣಯ್ಯ, ಸರ್ವರೋಗ ನಿವಾರಣಿ, ಇದರಲ್ಲಿ ಏನನ್ನು ಬೇಕಾದ್ರೂ ಪಡ್ಕೋಬಹುದು,
ಮಕ್ಕಳಿಲ್ದರಿ ಮಕ್ಕಳು, ಕಣ್ಣಿಲ್ದರಿ ಕಣ್ಣು, ಯಾವ ಕಾಯಿಲೆ ಇದ್ರೂ ಈ ತೀರ್ಥದಲ್ಲಿ ವಾಸಿ ಆಗುತ್ತೆ ಕಣಪ್ಪ ಅಂತಂದು ಹೇಳಿ ಲಿಂಗಣ್ಣನ ಕೋಟೆ ಹೇಳಿ ಆ ಲಿಂಗಣ್ಣನ ಮದುವೆ ಮಾಡಿ ಅವನ್ನ ಅಲ್ಲಿ ಕಳಿಸಿ, ಅಲ್ಲಿ ದೇವಸ್ಥಾನ ಇದೆ ನೋಡ್ರಿ, ಅಲ್ಲಿ ಹೋಗಿ ಮೊದಲಿಗೆ ಒಂದು ಹುತ್ತ ಇರುತ್ತೆ, ಆ ಹುತ್ತದೊಳಗೆ ಅವರು ಇರ್ತಾರೆ. ಬಸವಣ್ಣ ಶಿವಲಿಂಗ ಇದೆ. ಕಾಣಿಸುತ್ತೆ ಊಟಗಾಲು. ನನ್ನ ಈ ಕಡೆ ಟ್ಯಾಂಕಲ್ ದಿಕ್ಕಿನ ಹೋಗು, ನಾನು ನಿನ್ನ ಕಡೆಗೆ ದೃಷ್ಟಿ ಇಟ್ಟು ಸದಾ ನಿನ್ಗೇನು ತೊಂದರೆ ಬರ್ದಂಗೆ ಬೆನ್ಗಾಯ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಭಕ್ತನ ನೋಡ್ತಾ ಇಲ್ಲಿ ದಕ್ಷಿಣ ಮೂರ್ತಿಯಾಗಿ ಇವರು ಒಂದು ಹುತ್ತದೊಳಗೆ ಇರ್ತಾರೆ. ಹುತ್ತದೊಳಗಿದ್ದು ಕೆಲವಾರು ದಿವಸ ಆದಮೇಲೆ ಯಾರೋ ಒಬ್ಬ ಭಕ್ತ ಬೋರಣ್ಣ ಅಂತಕ್ಕಂಥವನು ದನ ಕರ ಕುರಿಮಕ್ಕೆ ಹೊಡ್ಕೊಂಡು ಇಲ್ಲಿ ಕಟ್ಕೊಂಡಿರ್ತಾನೆ. ಅವನ ಹಸುವಿನಲ್ಲಿ ಒಂದು ಗೊಡ್ಡಾಕ್ಲ ಇರುತ್ತೆ, ಅದು ಈದಿರಲ್ಲ, ಕಟ್ಟಿರಲ್ಲ. ಅಂತ ಹಸು ಈ ಹುತ್ತಕ್ಕೆ ಬಂದು ಹಾಲು ಕರಿತಾ ಇರುತ್ತೆ. ಆ ಹಸುವಿನ ಹಾಲ ಈ ಅಪ್ಪ ಕರೆದು ಕುಡಿತಾ ಇರ್ತಾನೆ. ಅವನು ಅನುಮಾನ ಬಂದು ನನ್ನ ಹಸು ಕ್ಯಾಚಲ್ಲಿ ಬಿಟ್ಕೊಂಡಿದೆ, ಈ ಮೆಳೆಯಕ್ಕೆಲ್ಲ ಹೋಗುತ್ತೆ, ಯಾವಾಗಲೂ ಗೂಡಿಗೆ ಬರುತ್ತೆ, ಮೆಳೆಯಾಗೆಲ್ಲಾದ್ರೂ ಕರು ಹಾಕಿರ್ಬೋದು ಒಂದು ದಿವಸ ಅಂತ ನೋಡ್ಕೊಂಡ್ಬಿಟ್ಟು ಅವನು ಆ ಹಸುನ ಫಾಲೋ ಮಾಡ್ಕೊಂಡು ಒಂದು ದಿವಸ ಬರ್ತಾನೆ. ಆ ಹಸು ಹಾಲು ಕರಿತಕ್ಕಂಥ ಸಂದರ್ಭದಲ್ಲಿ ಬಂದು ನೋಡಿ ಹೋಲ್ ತಗೊಂಡು ಆ ಹಸುಗೊಂದೇ ಹೊಡಿತಾನೆ. ಆ ಹಸುವಾಗಿ ಗೂಡು ಸೇರ್ಕೊಳುತ್ತೆ. ಆವಾಗ ಈ ಅಪ್ಪ ಬೋರಣ್ಣನ ಕರೆದ, ಏ ಬೋರಣ್ಣ, ನಾನು ನಿನ್ನ ಹಸುವಿನಲ್ಲಿ ಕುಡ್ದಿರ್ತಕ್ಕಂಥ ವಿಚಾರ ಕಂಡಿರೋನು ನೀನೇ, ಇದನ್ನ ಯಾರ ಹತ್ರನೂ ಹೇಳ್ಬೇಡ, ನೀನು ಹಿಂಗೆ ಗುಪ್ತವಾಗಿದ್ರೆ ಬೇಕಾದದನ್ನೇ ಕೊಡ್ತೀನಿ, ಮುಕ್ತಿ ಮಾರ್ಗ ದಯಪಾಲಿಸ್ತೀನಿ, ಯಾರ ತಗಾದ್ರೂ ಹೇಳಿದ್ರೆ ಹುಲಿಯಾಗಿ ಮರೆದು ಬಿಡ್ತೀನಿ ಅಂತ ಹೇಳ್ತಾನೆ. ನಾನು ಇವತ್ತೇ ಈ ಎತ್ತಿನ ನೋಡಿದ್ದೀನಿ, ನನ್ನ ಹಸುವಿನಲ್ಲಿ ಕುಡ್ದಿದ್ದಾಗಲೇ ನನ್ನ ಎದುರಿಸ್ತಾನಲ್ಲಪ್ಪ, ಇವನು ಮಹಾ ಪಂಡಿತ, ಯಾರೋ ಮಾಯಾವಿ ಅಂತ ತಿಳ್ಕೊಂಡ್ಬಿಟ್ಟು ಭಯ ಪಟ್ಕೊಂಡು ಗೂಡಿಗೆ ಹೋಗ್ತಾನೆ ಬೋರಣ್ಣ. ಉಳಿದ ಹಸುವಿನ ಹಾಲು ಕರ್ಕೊಂಡು ಮನೆಗೆ ಬಂದು ಆ ಊಟಕ್ಕೆ ಇರ್ತಾವ ಅವರಮ್ಮ, ಊಟ ಮಾಡ್ತಾ ಅವರಮ್ಮ ಹಿಂಗೆ ಕೊಟ್ಟು ನಡೆದಿರ್ತಕ್ಕಂಥ ವಿಚಾರನೆಲ್ಲ ಹೇಳ್ತಾನೆ. ನೋಡಪ್ಪ, ಭಗವಂತನ ದರ್ಶನಗದೇ ಭಾಗ್ಯ, ಸಾಕ್ಷಾತ್ ಅವನ ಹತ್ರ ಮಾತಾಡಿ ಅವನ ಮಾತು ಯಾಕಪ್ಪ ಚುತ್ತಿ ತಂದೆ ಅಂತ ಅವ್ರಮ್ಮ ಕೇಳ್ತಾಳೆ. ಬಿಡಮ್ಮ, ನಿಂತಾಗ ಹೇಳೋದು ಮಾತು ಎಂಥದ್ದು ಅಂತ ಹೇಳ್ಬಿಟ್ಟು ಊಟ ಮಾಡಿ ದನಗುಣಿ ತಗೋ ಮನೆ ಕೇಳಿ ಕಾಯ ಬಿಡ್ತಾನೆ ಬೋರಣ್ಣ. ಆಮೇಲೆ ಬೆಳಿಗ್ಗೆ ಅವ್ರ ಸಂಬಂಧಿಕರೆಲ್ಲ ಅಳಕ್ ಶುರು ಮಾಡ್ತಾರೆ. ತಿಳಿದಂತಾರೆ ಹಿರಿಯರು ದೊಡ್ಡವರೆಲ್ಲ ಬಂದು, ಇಲ್ಲ, ಭಗವಂತ ತನ್ನ ಇರುವಿಕೆನ ಅವನ ಮುಖಾಂತರ ವರಕೋಸ್ಕರವಾಗಿ ಬೋರಣ್ಣನ ತಗೊಂಡಾನೆ ಅಂತ ಹೇಳ್ಬಿಟ್ಟು ಆವಾಗ ಅವನ ಹೆಸರಿನಲ್ಲಿ ಒಂದು ಅಲ್ಗೋಶ್ ಬೋರಪ್ಪ ಅಂತ ಅಲ್ಲಿ ಇಟ್ಕೊಳ್ತಾರೆ. ಆಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಕೆಲವಾರು ದಿವಸ ಕಳೆದ್ಮೇಲೆ ಮುತ್ತು ರತ್ನ ಮಾಡ್ತಕ್ಕಂಥ ವ್ಯಾಪಾರಿಗಳು, ಯಾತ್ರೆ ಮಾಡ್ತಕ್ಕಂಥವ್ರು ಎಲ್ಲ ಈ ಒದ್ದಿ ಮೇಳೆಗಾಸಿನೇ ಹೋಗ್ಬೇಕು. ಅವರೆಲ್ಲ ಬಂದು ಯಾರೋ ಒಬ್ಬ ಮುತ್ತಿನ ವ್ಯಾಪಾರಿ, ಒಬ್ಬ ಹೆಣ್ಮಗಳು ಇಲ್ಲಿ ಒಂದು ಅಂಕಣ ದೇವಸ್ಥಾನ ಮಾಡ್ತಾಳೆ. ಆಮೇಲೆ ಹಂಗೆ ಪೂಜೆ ನಡೀತಾ ಇರುತ್ತೆ. ಆಮೇಲೆ ನೋಡ್ರಿ, ಇದು ತೇರಿಂಬಿದಿ, ಇದು 18 ಎಕರೆ ಜಮೀನು. ತನ್ನ ಕಷ್ಟನ ಪರಿಹರಿಸಕ್ಕೋಸ್ಕರವಾಗಿ ಯಾರೋ ಸಿದ್ಲಿಂಗಪ್ಪ ಅಂತಕ್ಕಂಥ ವ್ಯಕ್ತಿ ಆ ಪೂಜೆ ನಡಿಬೇಕಾದ್ರೆ ಎಣ್ಣೆ ಹಣಕ್ಕೆ ಅಂತ ಹೇಳಿ 18 ಎಕರೆ ಜಮೀನು ಬರ್ಕೊಟ್ಟಿದ್ದಾನೆ. 18 ಎಕರೆ. ಇಷ್ಟೆಲ್ಲ ಆದ್ಮೇಲೆ ಈ ವಿಚಾರ ದಶದಿಕ್ಕು ಗೊತ್ತಾಗುತ್ತೆ.
ಜನಗಳೆಲ್ಲ ಬರ್ತಾರೆ, ಪೂಜೆ ಪುನಸ್ಕಾರ ನಡೀತಾ ಇರ್ತಾರೆ. ಹೌದೌದು, ಕೋರ್ಟ್ನಾಗೆ, ರಾಜಕೀಯವಾಗಿ, ಮತ್ತೆ ಕಷ್ಟ ಸುಖ, ಮಾಟ ಮಂತ್ರ ಪ್ರತಿಯೊಂದಕ್ಕೂ ಇಲ್ಲಿ ನೆರವೇರ್ತಕ್ಕಂಥ ಒಂದು ಶಕ್ತಿ ಇಲ್ಲಿದೆ. ಹಾಸ್ಪಿಟ್ಲಿಗೆ ಹೋಗಿ ತಿರುಗಿ ಬಂದಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇಲ್ಲಿ. ಭಕ್ತರು ಯಾವಾಗಲೂ ಸದಾ ಭಕ್ತರಿರ್ತಾರೆ. ಇಲ್ಲಿ ಏನಪ್ಪ ಮಹತ್ವ ಅಂತಂದ್ರೆ ಪ್ರಸಾದನ ಕೇಳ್ಕೊಳ್ಳೋದು, ನೀರು ಹಾಕ್ಸ್ಕೊಳ್ಳೋದು, ಸೇವೆ ಮಾಡ್ಕೊಂಡಿರ್ಬೇಕು. ಆ ಪ್ರಸಾದ ಯಾವ ರೀತಿ ಹೇಳ್ತೋ ಅದ್ರ ಪ್ರಕಾರವಾಗಿ ನಡ್ಕೋಬೇಕು. ಹಂಗಾಗಿ ವಿಶೇಷ ದಿನಗಳಲ್ಲಿ ಶಿವರಾತ್ರಿ, ರಾಮನವಮಿ, ಯುಗಾದಿ ಇಂಥ ವಿಶೇಷ ದಿನಗಳಲ್ಲಿ ಇಲ್ಲಿ ಅಭಿಷೇಕ, ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರುತ್ತೆ. ಭೈರವನ 101 ಅವತಾರದಲ್ಲಿ ಈ ಸಿದ್ದೇಶ್ವರ ಸ್ವಾಮಿ ಒಂದು ಅವತಾರ. ಇವರು ಕಾಶಿಯಿಂದನ ಅಲ್ಲಿ ಬೆಳೆದು ಬದ್ರಿಕಾಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿ ಎಂಜೇರಿ ಮತ್ತೆ ವೀರಭದ್ರ, ಯಾರು ವೀರಭದ್ರ ಮತ್ತೆ ಕಾಲಭೈರವ, ವೀರಭದ್ರನ ಅವತಾರ ಎಂಜೇರಿ, ಕಾಲಭೈರವನ ಅವತಾರ ಸಿದ್ದಪ್ಪ. ಹೌದೌದು, ಮಡಕ್ಷಿರ ತಾಲೂಕಿಗೆ ಸೇರಿರ್ತಕ್ಕಂಥ ಹೇಮಾವತಿ ಐತಲ್ಲ, ಅಲ್ಲಿಂದ ಬಂದಿರ್ತಕ್ಕಂಥವ್ರು ಇವರು. ಅಲ್ಲಿ ಹೇಮಾವತಿ ಒಳಗಡೆ ಶಿವರಾತ್ರಿಯಿಂದ ಸ್ಟಾರ್ಟು, ಇಲ್ಲಿ ನವಮಿಯಾಗಿ ಶುಕ್ರವಾರ ಏನ್ ಬರುತ್ತೋ ಆವತ್ತಿನಿಂದ ಸ್ಟಾರ್ಟ್. ಹಿಂದೆ ಬೋರಣ್ಣ ಅಂತಕ್ಕಂಥ ವ್ಯಕ್ತಿ ಹಾಲು ಕರೆದಿದ್ದು ಅವ್ರದೇ. ಆಮೇಲೆ ಕೆಲವರು ಕದ್ರಿ ಯಾತ್ರೆ ಮಾಡ್ರಂತೆ ಹಿಂದಿನ ಕಾಲದಲ್ಲಿ. ಆ ಕದ್ರಿ ಯಾತ್ರೆ ಮಾಡ್ಬೇಕಾದ್ರೆ ಅವ್ರಿಗೆ ಎತ್ತು ಇಲ್ಲೇ ಬಂದು ಮಲಿಕೊಂಡು ಮುಂದಕ್ಕೆ ಹೋಗ್ದಾಗ ದಾರಿ ಕೊಡ್ದಂಗಾಗಿ, ಆಮೇಲೆ ಹೋಗಿ ಅವ್ರವ್ರನ್ನ ಕೇಳಿ, ನೀವು ಕಾಶಿ ಕದ್ರಿ ಯಾತ್ರೆ ಮಾಡೋದು ಬೇಡ, ನಿಮ್ಮ ಭಕ್ತಿ ಮೆಚ್ಚಿ ಶಿವ ಇಲ್ಲೇ ಕಾಲಭೈರವ ಹುತ್ತದ ನೆಲ್ಸನ್ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ರಯ್ಯ ಅಂತ ಹಿಂದೆ ಹೇಳಿದ್ರು. ಆ ಒಂದು ವಿಧಾನದಿಂದಲೂ ಇಲ್ಲಿ ಅವ್ರ ಸಂಖ್ಯೆ ಜಾಸ್ತಿ ಇದೆ. ಅವರೇ ಕದ್ರಿ ಯಾತ್ರೆ ಮಾಡಿರೋರು ಅವರೇ. ಎಲ್ಲಾ ಜಾತಿಯ ಜನ ಬರುತ್ತೆ, ಎಲ್ಲಾ ಜಾತಿಯ ಜನ ಬರುತ್ತೆ. ಸುತ್ತ ಎಲ್ಲಾ ಡಿಸ್ಟಿಕ್ಲಿಂದಲೂ ಜನ ಬರುತ್ತೆ, ಹೊರ ದೇಶದಿಂದಲೂ ಬರುತ್ತೆ ಇಲ್ಲಿಗೆ ಜನ. ಜಾತ್ರೆ ದಿನ ಕಂಕಣಧಾರಣೆ, ಅಗ್ನಿಕುಂಡ, ಗುಂಡೆಮಂಡೆ, ಸಿದ್ಧಭುಕ್ತಿ, ಚಿಕ್ಕ ರಥೋತ್ಸವ, ದೊಡ್ಡ ರಥೋತ್ಸವ ಮತ್ತೆ ವಸಂತೋತ್ಸವ, ಇಷ್ಟು ಕಾರ್ಯಕ್ರಮ ಇಲ್ಲಿ ನಡೀತದೆ. ಶಿವರಾತ್ರಿಗೆ ಹೋಮ, ಹವನ, ಪೂಜೆ, ಭಜನೆ. ನಮ್ಮೂರಾಗ ಒಂದು ಸಿದ್ದೇಶ್ವರ ಭಜನಾ ತಂಡ ಅಂತ ಭಜನಾ ತಂಡದಲ್ಲಿರೋರು ಬೆಳಕರತಕ್ಕ ಭಜನೆ ಮಾಡ್ತಿರ್ತಾರೆ. ದೇವಿ ಪರಾಣ ನಡೀತಿರುತ್ತೆ, ಸಿದ್ದೇಶ್ವರನ ಪರಾಣ ನಡೀತಿರುತ್ತೆ, ಅಭಿಷೇಕ ನಡೀತಾ ಇರುತ್ತೆ, ಹೋಮ ನಡೀತಿರುತ್ತೆ. ಬೆಳಗ್ಗೆಯಿಂದಲೂ ಪೂಜಾ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಹೌದು, ತಮಿಳುನಾಡು 18 ಎಕರೆ ತೋಪ್ ಬೇರೆ, ಇದೇ 18 ಎಕರೆ ತೋಪು ಅದು ಬೇರೆ. ಎಲ್ಲ ಹೊರಗಡೆ ಹೋದಾಗ ಅವ್ರಿಗೆ ಯಾರ ತೊಂದರೆ ಮಾಡ್ಬಿಟ್ಟಿದ್ದಾರೆ. ಆಗ ಅಯ್ಯಪ್ಪ ಕೈ ಮುಗಿದು ನನ್ನ ಊರಿಗೆ ಕರ್ಕೊಂಡ್ರೆ ನಂದ ನಿನ್ಗೆ ಬರ್ಕೊಡ್ತಪ್ಪ ಅಂತ ಹೇಳಿ ಬರ್ಕೊಟ್ಟಿರೋದು. ತೇರು ಮುಚ್ಚಿದ್ದಾರೆ, ಆ ತೇರಿನ ಮೇಲೆ ಡೋನಿದು ಹಿಂದ್ಗಡೆ ತೇರಿದೆ, ಅದು ಕವರ್ ಮುಚ್ಚಿದ್ದಾರೆ. ಇದು ತೇರಿನ ಮೇಲೆ ಇಡಕ್ಕೆ ಆಗೈತೆ, 22 ವರ್ಷ ಆಗಿದೆ. ಆ ಬಾವಿಲಿ ಸ್ನಾನ ಮಾಡೋದು, ಅವ್ರ ಕೈಲಾಸ ಸೇವೆ ಮಾಡ್ಕೊಳ್ಳೋದು. ಹೌದೌದೌದು.